ಚಿತ್ತಾಪುರದ ಆರ್ಎಸ್ಎಸ್ ಪಥಸಂಚಲನದ ವಿಚಾರವಾಗಿ ಶುರುವಾಗಿರುವಂತಹ ಫೈಟ್ ಈಗಾಗಲೇ ಕಾನೂನು ಹೋರಾಟದ ತನಕ ಹೋಗಿ ತಲುಪಿರೋದನ್ನು ನಿಮಗೆ ಗೊತ್ತೇ ಇದೆ. ಅಕ್ಟೋಬರ್ 28ನೇ ತಾರೀಕು ಹೈಕೋರ್ಟ್ ಸೂಚನೆಯಂತೆ ಶಾಂತಿ ಸಭೆಯನ್ನ ಕೂಡ ನಡೆಸಲಾಗುತ್ತೆ. ಆರ್ಎಸ್ಎಸ್ ಸೇರಿ 8 ಸಂಘಟನೆಗಳಿಗೆ ಈ ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ನೋಟಿಸ್ ಹೋಗಿದೆ. ಇವತ್ತು ಕಲಬುರಗಿ ಜಿಲ್ಲಾಡಳಿತ ನೋಟಿಸ್ ಅನ್ನ ಕೊಡಲಿದೆ. 8 ಸಂಘಟನೆಗಳು. 8 ಸಂಘಟನೆ ಯಾರು ಕೇಳಿದ್ರೆ ಎಲ್ಲರೂ ಅರ್ಜಿ ಹಾಕೊಂಡಿದ್ದಾರೆ. ನಮಗೂ ಅವತ್ತಿನ ದಿನಾನೇ ಪರೇಡ್ ಮಾಡೋದಕ್ಕೆ ಅವಕಾಶ ಕೊಡಿ, ನಾವು ಅವ್ರ ಪಕ್ಕದಲ್ಲೇ ಹೋಗ್ತೀವಿ, ನಮಗೂ ಅವಕಾಶ ಕೊಡಿ ಅಂತ ಕೇಳಿರೋರು ಇವರೆಲ್ಲ. ಅಕ್ಟೋಬರ್ 28ನೇ ತಾರೀಕು ಡಿಸಿ ಕಚೇರಿಯಲ್ಲಿ ಶಾಂತಿ ಸಭೆ ನಡೆಯುತ್ತೆ. ಡಿಸಿ ಎಸ್ಪಿ ನೇತೃತ್ವದಲ್ಲಿ ಈ ಶಾಂತಿ ಸಭೆ ನಡೆಯುತ್ತೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಶಾಂತಿ ಸಭೆಯ ಬಳಿಕ ಅಕ್ಟೋಬರ್ 30ರಂದು ಹೈಕೋರ್ಟ್ಗೆ ವರದಿ ಕೂಡ ಸಬ್ಮಿಟ್ ಆಗುತ್ತೆ ಅನ್ನೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಕುತೂಹಲ ಅಂತೂ ಇದೆ. ಶಾಂತಿ ಸಭೆಯಲ್ಲೇ ಎಲ್ಲವೂ ಮುಗಿದು ಹೋಗುತ್ತಾ, ಸಾಲ್ವ್ ಆಗುತ್ತಾ, ಅಥವಾ ಕಾಂಪ್ಲಿಕೇಶನ್ಸ್ ಮುಂದುವರೆದು ಹೈಕೋರ್ಟೇ ಒಂದು ಡೈರೆಕ್ಷನ್ ಕೊಡೋ ತನಕ ವೇಟ್ ಮಾಡ್ತಾರಾ ಅಂತ. ಇನ್ಫ್ಯಾಕ್ಟ್ ಹೈಕೋರ್ಟ್ನಲ್ಲಿ ಮೊನ್ನೆ ವಕೀಲರು ಅದೇ ಎಕ್ಸಾಂಪಲ್ಗಳನ್ನು ಕೊಡ್ತಾ ಇದ್ರು. ಅರುಣ್ ಶಾಮ್ ಅವರು ಎಲ್ಲೂ ಕೂಡ ಇಲ್ಲದಂತಹ ಪ್ರಾಬ್ಲಮ್ ಇಲ್ಲಿ ಮಾತ್ರ ಯಾಕೆ ಬಂತು, ಏನು ಬಂತು, ಇದರಲ್ಲಿ ರಾಜಕೀಯ ಇಲ್ವಾ ಅಂತೆಲ್ಲ ಅವ್ರು ಕೇಳಿದ್ರು. ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್ ರೆಡ್ಡಿ. ಈಗ 8 ಸಂಘಟನೆಗಳಿಗೆ ನೋಟಿಸ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಅಂತ ಎಷ್ಟೊತ್ತಿಗೆ ಕೊಡ್ತಾರೆ? ಆಮೇಲೆ ಸಂಘಟನೆಗಳ ಮನಸ್ಥಿತಿ ಹೇಗಿದೆ? ಸಾಲ್ವ್ ಮಾಡ್ಕೊಳ್ಳೋಣ ಅನ್ನೋ ಮನಸ್ಥಿತಿ ಇದೆಯಾ, ಅಥವಾ ಈ ಕಾಂಪ್ಲಿಕೇಶನ್ ಹೈಕೋರ್ಟ್ ಮಾತ್ರ ಬಗೆಹರಿಸೋದಕ್ಕೆ ಸಾಧ್ಯ ಇದೆ, ಅಲ್ಲಿ ಏನ್ ಡಿಸಿಷನ್ ಬರುತ್ತೋ ನಾವು ಅದಕ್ಕೆ ತಲೆ ಬಾಗ್ತೀವಿ ಅನ್ನೋ ಮನಸ್ಥಿತಿನ? ಏನ್ ಮಾಹಿತಿ ಇದೆ ಮಮತಾ? ಈಗ 8 ಹೋಗಿ 10 ಸಂಘಟನೆಗಳಾಗಿವೆ. ಏನಂದ್ರೆ RSS ವಿರುದ್ಧವಾಗಿ ಮತ್ತೆ 2 ಸಂಘಟನೆಗಳು ಏನಂದ್ರೆ ತಮ್ಮ ಅರ್ಜಿಯನ್ನು ಕಲಬುರಗಿಯ ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದು. ಈಗ 10 ಸಂಘಟನೆಗಳಿಂದ ಪ್ರತಿಯೊಂದು ಸಂಘಟನೆಯಿಂದ ಒಟ್ಟು 3 ಜನ ಏನಂದ್ರೆ ಶಾಂತಿ ಸಭೆಗೆ ಹಾಜರಾಗಲು ಕಲಬುರಗಿಯ ಜಿಲ್ಲಾಡಳಿತ ಈಗಾಗಲೇ ಸೂಚನೆ ಕೊಟ್ಟಿದ್ದು, ಲಿಖಿತವಾಗಿ ತಮ್ಮ ಒಂದು ಹೇಳಿಕೆಯನ್ನ ಕೊಡಬೇಕು ಅಂತ ಜಿಲ್ಲಾಡಳಿತ ಪ್ರತಿ ಸಂಘಟನೆಗೂ ಕೂಡ ಹೇಳಿದೆ. ಸೊ ಈಗ 10 ಸಂಘಟನೆಗಳ ಒಂದು ಶಾಂತಿ ಸಭೆ ಈಗ ನಾಡಿದ್ದು ಅಕ್ಟೋಬರ್ 28ರಂದು ಬೆಳಗ್ಗೆ 11:30 ಸುಮಾರಿಗೆ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಒಂದು ಆವರಣದಲ್ಲಿ ನಡೆಯಲಿದೆ. ಆದ್ರೆ ಈಗಾಗಲೇ ನಾವು ನೋಡಿದಂತೆ ಏನಂದ್ರೆ ಪ್ರಮುಖವಾಗಿ ವಾದ ಪ್ರತಿವಾದ ಮಂಡನೆ ಆಗಿರ್ಬೋದು. ಈಗ ಸದ್ಯ ನಿನ್ನೆ ಭೀಮ್ ಆರ್ಮಿ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಏನಂದ್ರೆ RSS ನ ಪಥಸಂಚಲನ ನಡೆಸಬೇಕು ಅಂದ್ರೆ ಅವರು ನೋಂದಣಿ ಪತ್ರವನ್ನು ಕೊಡಬೇಕು. ನೋಂದಣಿ ಪತ್ರ ಕೊಟ್ರೆ ಮಾತ್ರ ನಾವು RSS ಪಥಸಂಚಲನಕ್ಕೆ ಯಾವ ದಿನಾಂಕವನ್ನು ನಿಗದಿ ಆಗುತ್ತೆ ಆ ದಿನಾಂಕದಲ್ಲಿ ನಾವು ಕೂಡ ಯಾವುದೇ ರೀತಿಯಂತಹ ಅಬ್ಜೆಕ್ಷನ್ ಮಾಡಲ್ಲ. ಒಂದ್ ವೇಳೆ ನೋಂದಣಿ ಪತ್ರ ಕೊಡದೆ ಏನಾದ್ರೂ ಅವರಿಗೆ RSS ಪಥಸಂಚಲನಕ್ಕೆ ಅವಕಾಶ ಕೊಟ್ಟಿದ್ದೆ ಆದ್ರೆ ನಾವು ಕೂಡ ಅದೇ ದಿನ ಪಥಸಂಚಲನ ಮಾಡ್ತೀವಿ, ಭೀಮ ಪಥಸಂಚಲನ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಒಂದಂತೂ ಸ್ಪಷ್ಟವಾಗಿದೆ, ಇಲ್ಲಿ RSS ಪಥಸಂಚಲನಕ್ಕೆ ಕೌಂಟರ್ ಆಗಿ ಎಲ್ಲಾ ಸಂಘಟನೆಗಳು ನಿಂತಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಧನ್ಯವಾದ ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.